ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯಲಕ್ಷ್ಮಿ. ಈ ನಾಟಕದಲ್ಲಿ ನನ್ನ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರುತಿ. ಈ ನಾಟಕದಲ್ಲಿ ನನ್ನ ಪಾತ್ರ ಪೀಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯಲಕ್ಷ್ಮಿ. ಈ ನಾಟಕದಲ್ಲಿ ನನ್ನ ಪಾತ್ರ ವಿದ್ಯಾರ್ಥಿ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಔಷಧ. ಈ ನಾಟಕದಲ್ಲಿ ಎರಡನೇ ನಿರೂಪಕಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾಳಮ್ಮ. ಈ ನಾಟಕದಲ್ಲಿ ನನ್ನ ಪಾತ್ರ ಒಂದೇ ನಿರೂಪಕಿ. ದೃಶ್ಯ 1. ಶಾಲಾ ವಾತಾವರಣ. ನಿನ್ನೆ ಮಾಲವಳು ಶಾಲೆಗೆ ಬಂದಿರುವಂತೆ. ಅವಳಿಗೆ ಎಷ್ಟು ಎದುರು ಅಷ್ಟೇ ಒಳ್ಳೆಡೆ ಗೀತಾ. ಆ ಶಂಕರಪ್ಪರಗಳು ಶಾಲೆಗೆ ಬಂದಿದ್ದಾಳಂತೆ. ಅಂಬಿಕಾ ಟೀಚರ್ ನೀರು ಕುಡಿದು ಬರ್ತೀನಿ. ಆಯ್ತಮ್ಮ. ಹೇ ಬಾರ ಇಲ್ಲಿ ಶಾಲೆಗೆ ಹೋಗ್ರಂತೆ. ಶಾಲೆಗೆ ಅಮ್ಮ ಬೀಡಮ್ಮ. ಅಮ್ಮ ಬೀಡಮ್ಮ. ನಾ ಶಾಲೆಗೆ ಹೋಗ್ತೀನಿ ಬೀಡಮ್ಮ. ಶಾಲೆಗೆ ಹೋಗ್ರಂತೆ. ಶಾಲೆಗೆ ಈ ಶಾಲೆಗಂತೂ ದೊಡ್ಡ ಗುಡ್ಡ ಬರೋದು ನಿಂತಿಲ್ಲ. ಬಾ ಇಲ್ಲಮ್ಮ. ನಾ ಶಾಲೆಗೆ ಹೋಗ್ತೀನಿ. ಒಳ್ಳೆ ನೌಕರಿ ಹೋಗ್ತೀನಿ ಬೀಡಮ್ಮ. ಓದಲು ತುಂಬಾ ಆಸೆಯಿರುವ ಅಂಬಿಕಾಳನ್ನು ಅವಳ ತಾಯಿ ಬೈದು ಮನೆಗೆ ಎಳೆದುಕೊಂಡು ಹೋದಳು. ಮುಂದೆ ದೃಶ್ಯ 2. ಹೇ ಮಕ್ಕಳೇ, ಹೆದ್ದೇಳಿ. ಹೊತ್ತು ನೆತ್ತಿ ಮೇಲೆ ಬಂದಾಯ್ತು. ಇನ್ನು ಮಲಗಿದಿರೇನು? ಏ ರಾಧಾ, ರಾಣಿ, ಉಮ್ಮ, ಅಂಬಿಕಾ ಹೆದ್ದೇಳ್ರಿ. ಹೆದ್ದು ಮನೆ ಕೆಲಸ ಮಾಡ್ರಿ. ಹೇ ರಾಧಾ, ರಾಣಿ, ಉಮ್ಮ, ಅಂಬಿಕಾ ಹೆದ್ದೇಳ್ರಿ. ಏ ಬೆಳ್ಬೇಕೆ ನಿನ್ನೆ ಪಾಪ ಸಣ್ಣ ಮಕ್ಕಳು ಮಲ್ಗಿ ಬಿಡೆ. ಅವ್ರಿಗೆ ಬೈತೀಯ? ಸಣ್ಣ ಮಕ್ಕಳು ಸಣ್ಣ ಮಕ್ಕಳು. ಅವ್ರ ಹೊಟ್ಟೆಗೆ ಊಟನೇ ಮಾಡಲ್ಲ. ಯಾರೇ ಎಷ್ಟು ತಗೊಂಡ್ರು ಅಷ್ಟೇ ನಿದ್ದೆ ಬರಲ್ಲ. ಏನಾದ್ರು ಮಾಡ್ಕೊ. ಹಾಲು ಕಡೆ ಬರ್ತೀನಿ. ಏ ರಾಧಾ, ಅಂಗಡಿಗೆ ಹೋಗಿ ಹಾಲು ತಗೊಂಬ. ಆಯ್ತಮ್ಮ. ಏ ರಾಣಿ, ನೀರು ತಗೊಂಬ ಹೋಗು. ಆಯ್ತಮ್ಮ. ಏ ಉಮ್ಮ, ಅಡುಗೆ ಮಾಡು ಹೋಗು. ಆಯ್ತಮ್ಮ. ನೀನೇನೆ ಅಂಬಿಕಾ ದೊಡ್ಡ ಗುಡ್ಡ ನಿಂತಿದೆಯಲ್ಲ. ಬಾರಿಗೆ ತಗೊಂಡು ಸಗಣಿ ಬಳಿ ಹೋಗು. ಆಯ್ತಮ್ಮ. ಕಸ ಗುಡ್ಸೋದು ಆಯ್ತಮ್ಮ. ತಲೆ ಬಚ್ಚಮ್ಮ. ಶಾಲೆಗೆ ಹೋಗ್ತೀನಿ. ಶಾಲೆಗೆ ಹೋಗ್ತಂತೆ. ಶಾಲೆಗೆ ನೀ ಶಾಲೆಗೆ ಆಯ್ತು. ದೊಡ್ಡ ಗುಡ್ಡ ಬರೋದು ನಿಂತಿಲ್ಲ. ಸುಮ್ಮನೆ ಊಟ ಮಾಡಿ ದನ ಕಾಯಕ್ ಹೋಗು. ಇಲ್ಲಮ್ಮ, ನಾ ಶಾಲೆಗೆ ಬಂದು ದೊಡ್ಡ ಅಧಿಕಾರಿ ಆಗ್ತೀನಮ್ಮ. ಅಧಿಕಾರಿ ಆಗತ್ತೆ. ಅಧಿಕಾರಿ ಕೂಡ ಶಾಲೆ ಕೂಡ ಊಟ ಮಾಡಿ ದನ ಕಾಯಕ್ ಹೋಗು. ಇಲ್ಲಮ್ಮ, ನಾ ಶಾಲೆಗೆ ಹೋಗ್ತೀನಮ್ಮ. ಓದಿ ತನ್ನ ಗುರಿಯನ್ನು ತಲುಪಬೇಕೆಂಬ ಅಂಬಿಕಾಳ ಕನಸನ್ನು ಅವಳ ತಾಯಿ ನೆನಸು ಮಾಡಲು ಬಿಡುತ್ತಾಳ. ದೃಶ್ಯ 3.
ಏನ್ರಿ ಚಪ್ರಿ ಬೇಡ ನೋಡಲ್ಲ ಅವರ ಮನೆಯಲ್ಲಿ ಅಂಬಿಕಾಳಿಗೆ ಮದುವೆ ಮಾಡ್ತಾರಂತೆ. ಹೌದಾ? ಅಂಬಿಕಾ ಜನ ವಿದ್ಯಾರ್ಥಿನಿ, ಮಗು ಇನ್ನು ಚಿಕ್ಕವಳು. ಓದುವ ವಯಸ್ಸಿನಲ್ಲಿ ಮದುವೆ ಎಂದರೆ ಹೇಗೆ? ಬನ್ನಿ ಅವರ ಮನೆಗೆ ಹೋಗಿ ವಿಚಾರಿಸೋಣ. ದೃಶ್ಯ 4. ನಮಸ್ಕಾರ ಟೀಚರ್. ಅಂಬಿಕಾ, ನೀ ಯಾಕೆ ಶಾಲೆಗೆ ಬರುತ್ತಿಲ್ಲ? ನನಗೆಲ್ಲ ಶಾಲೆಗೆ ಬರಬೇಕಂತ ತುಂಬಾ ಆಸೆ ಇದೆ ಟೀಚರ್, ಆದ್ರೆ ನಮ್ಮಮ್ಮ ಶಾಲೆಗೆ ಹೋಗಕ್ಕೆ ಬಿಡ್ತಾ ಇಲ್ಲ. ಹೌದಾ? ನಾನು ನಿಮ್ಮ ಮನೆಗೆ ಬಂದು ವಿಚಾರಿಸುತ್ತೇನೆ. ನಿಮ್ಮ ಅಮ್ಮನ ಹತ್ತಿರ ಮಾತನಾಡುತ್ತೇನೆ. ನಿಮ್ಮ ಅಮ್ಮ ನನ್ನ ಮಾತಾದ್ರೂ ಕೇಳಬಹುದು. ಆಯ್ತು ಮಿಸ್. ಅಂಬಿಕಾ ಅಮ್ಮನಿಗೆ ತಿಳಿಸಿ ಇಲ್ಲದರೆ ಕೇಳಬಹುದೆಂಬ ಶಿಕ್ಷಕಿಯ ಮಾತಿನೇನಾಗುತ್ತದೆ ನೋಡೋಣ ಬನ್ನಿ. ದೃಶ್ಯ 5. ಶಂಕರಪ್ಪಣ್ಣ, ಶಂಕರಪ್ಪಣ್ಣ, ನಮಸ್ಕಾರ ಟೀಚರ್ ಅಮ್ಮ. ಏನು ವಿಷಯ ಮನೆಯವರೆಗೆ ಬಂದಿದ್ದೀರಿ? ಏ ತುಳಜಾ, ಏನ್ರಿ? ಟೀಚರ್ ಅಮ್ಮ ಬಂದಾರ, ಒಂದ್ ಲೋಟ ಚಹಾ ತಗೊಂಬ. ಆಯ್ತ್ರಿ, ಬನ್ನಿ ಕೂತ್ಕೊಳ್ಳಿ. ಅಂತ ಬೆಳೆ ಏನೋ ಶಂಕರಪ್ಪಣ್ಣ? ಏನ್ ಹೇಳಿ ಟೀಚರ್ ಅಮ್ಮ, ಕಾಲಕ್ಕೆ ತಕ್ಕ ಮಳೆ ಇಲ್ಲ, ಎಲ್ಲಾ ಬೆಳೆನೂ ಸಾಧಾರಣವಾಗಿದೆ. ಅಂದಾಗೆ ಮನೆಗೆ ಬಂದ ವಿಷಯ ಬರೀ ಟೀಚರ್ ಅಮ್ಮ ಚಹಾ. ನಾನೇನು ಚಹಾ ಕುಡಿಯಲು ಬಂದಿಲ್ಲ. ನಿಮ್ಮ ಮಗಳು ಅಂಬಿಕಾ ಶಾಲೆಗೆ ಬರಬೇಕಾಗಿದೆ, ಅದಕ್ಕಾಗಿ ನಾವು ಇಲ್ಲಿ ಬಂದಿದ್ದೇವೆ. ಅವಳ ಶಾಲೆಗಾಯ್ತು, ಯಾರ ಮನೆ ಉದ್ಧಾರ ಮಾಡದಿದೆ ಟೀಚರ್? ಅವಳಿಗೆ ಈ ವರ್ಷ ಮದುವೆ ಮಾಡಬೇಕೆಂದು ತೀರ್ಮಾನ ಮಾಡಿದ್ದೇವೆ. ನೋಡಿ ತುಳಜಮ್ಮನವರೇ, ಅಂಬಿಕಾ ಇನ್ನು ಚಿಕ್ಕವಳು. ಓದುವ ವಯಸ್ಸಿನಲ್ಲಿ ಮದುವೆ ಎಂದರೆ ಹೇಗೆ? ಅಂಬಿಕಾನ ಶಾಲೆಗೆ ಕಳುಹಿಸಿ. ಹೌದಮ್ಮ, ನನ್ನ ಶಾಲೆ ಕಳ್ಸಮ್ಮ. ಅಮ್ಮ ಶಾಲೆ ಕಳ್ಸಮ್ಮ. ಏ, ನಿನ್ಗೇಕೆ ಶಾಲೆ ಬೇಕು? ನಾಳೆ ನಮ್ಮ ತಮ್ಮನ ಮನೆಗೆ ಕೊಟ್ಟು ಮದುವೆ ಮಾಡ್ತೀನಿ. ನಾಳೆ ಬೇರೆಯವ್ರ ಮನೆಗೆ ಮಾಡ್ಕೊಂಡು ಹೋಗಕ್ಕೆ ಸುಮ್ಮನೆ ಕುಳಿತುಕೋ. ನೋಡಿ ತುಳಜಮ್ಮನವರೇ, ಏನಂತ ಯೋಚನೆ ಮಾಡುತ್ತಿದ್ದೀರಿ? ಮಗು ಇನ್ನು ಚಿಕ್ಕವಳು, ಓದಬೇಕೆಂದು ಕನಸು ಕಟ್ಟಿದ್ದಾಳೆ. ಅವಳನ್ನು ಶಾಲೆಗೆ ಕಳುಹಿಸಿ. ಹೌದಮ್ಮ, ನನ್ನ ಶಾಲೆ ಕಳ್ಸಮ್ಮ. ನಾ ದೊಡ್ಡ ಅಧಿಕಾರಿ ಆಗ್ಬೇಕಂತ ಕನ್ಸು ಕಟ್ಟಿದ್ದೀನಮ್ಮ. ಇವಳನ್ನು ಶಾಲೆಗೆ ಕಳಿಸಿದರೆ ನಾಳೆ ನಮ್ಮ ತಮ್ಮ ಬೇರೆಯವಳನ್ನು ನೋಡಿ ಮದುವೆಯಾಗುತ್ತಾನೆ. ಇವಳನ್ನು ಶಾಲೆಗೆ ಕಳಿಸುವುದಿಲ್ಲ. ಈಗ್ಲೇ ಮದ್ವೆ ಒಲ್ಲಮ್ಮ. ನೋಡಿ ತುಳಜಮ್ಮನವರೇ, ನಿಮ್ಮ ತಮ್ಮನ ಆಸ್ತಿಗೆ ಆಸೆ ಪಟ್ಟು ಮಗುವಿನ ಜೀವನವನ್ನು ಹಾಳು ಮಾಡಬೇಡಿ. ನಾವೇನು ಇಲ್ಲಿ ಬೇರೆ ಉದ್ದೇಶದಿಂದ ಬಂದಿಲ್ಲ. ಅಂಬಿಕಾ ಎಲ್ಲದರಲ್ಲೂ ನಂಬರ್ 1 ಇದ್ದಾಳೆ. ಅವಳ ಪ್ರತಿಭೆಯನ್ನು ಎಲ್ಲರೂ ಗುರುತಿಸುತ್ತಾರೆ. ನೀವು ಒಂದು ಸಲ ಶಾಲೆಗೆ ಬಂದು ಅವಳ ಪ್ರತಿಭೆಯನ್ನು ಗುರುತಿಸಿ. ನೀವು ಶಾಲೆ ಬಿಡಿಸಿ ದೊಡ್ಡ ತಪ್ಪು ಮಾಡುತ್ತಿದ್ದೀರಮ್ಮ. ನೀವು ಏನೇನು ಹೇಳಿ ನಮ್ಮ ತಲೆ ಕೆಡಿಸಬೇಡಿ. ಅವಳನ್ನು ಶಾಲೆಗೆ ಕಳಿಸುವುದಿಲ್ಲ. ಇವಳನ್ನು ಶಾಲೆಗೆ ಕಳಿಸಿದರೆ ನಾಳೆ ನಮ್ಮ ತಮ್ಮ ಬೇರೆಯವಳನ್ನು ನೋಡಿ ಮದುವೆಯಾಗುತ್ತಾನೆ. ನಮ್ಮ ತಮ್ಮನ ಅಷ್ಟೆಲ್ಲ ಆಸ್ತಿ ಬೇರೆಯವರ ಪಾಲಾಗಲು ನಾನು ಬಿಡುವುದಿಲ್ಲ. ಇವಳನ್ನು ಶಾಲೆಗೆ ಕಳಿಸುವುದಿಲ್ಲ. ನೀವು ಇಲ್ಲಿಂದ ಹೋಗಿ. ಮಾಡಿ ತುಳಜಮ್ಮನವರೇ, ಮುಂದೊಂದು ದಿನ ಇದರ ಪಶ್ಚಾತ್ತಾಪ ನೀವು ಅನುಭವಿಸುತ್ತೀರಿ. ಬನ್ನಿ ಮಕ್ಕಳೇ, ತಮ್ಮನ ಆಸ್ತಿ ಸಲುವಾಗಿ ತನ್ನ ಮಗಳ ಭವಿಷ್ಯವನ್ನು ರೂಪಿಸಿದ ಬಿಡದ ಮಲತಾಯಿ ತನ್ನ ತಮ್ಮನಿಗೆ ಕೊಟ್ಟು ಮದುವೆ ಮಾಡ್ತಾಳ. ಶಿಕ್ಷೆಗೆ ಹೇಳಿದ ಪಶ್ಚಾತ್ತಾಪವೇನು? ದೃಶ್ಯ 6. ಮದುವೆ ಮಂಟಪ. ರೀ, ಬನ್ನಿ ಹೋಗೋಣ ನಮ್ಮ ತವರ ಮನೆಗೆ. ಇವಳನ್ನು ನಮ್ಮ ತಮ್ಮನಿಗೆ ಕೊಟ್ಟು ಮದುವೆ ಮಾಡೋಣ. ನಾಳೆನೇ ಹೋಗೋಣ. ನಾಳೆನೇ ಇವಳಿಗೆ ಮದುವೆ ಮಾಡೋಣ. ಬನ್ರಿ ಹೋಗೋಣ. ಛೇ, ಯಾರೇ ಎಷ್ಟು ಇಟ್ಕೊಂಡ್ರೆ ಇದೇ ಬರಲ್ಲ. ನೀನ್ ಕಟ್ಕೊಂಡಲ್ಲ, ನಂಗಂತೂ ಸಾಕಾಗೋಯ್ತು. ಏ, ಬಾರೆ ಹೋಗೋಣ. ಅಮ್ಮ ಬಿಡಮ್ಮ. ಏ, ಬಾರೆ. ಅಮ್ಮ, ನಾ ಒಳ್ಳೆ ನೌಕರಿ. ಏ, ಸುಮ್ನೆ ಕುಳಿತುಕೊಳ್ಳಿ. ಮಂಗಲಂ ತಂತು ನಾನೇನ. ನಿಲ್ಲಿಸಿ ಈ ಮದುವೆಯನ್ನು. ಈ ಮಗುಗೆ ಇನ್ನೂ 18 ವಯಸ್ಸು ತುಂಬಿಲ್ಲ. ಏ ಸರ್, ಇವರ ಮೇಲೆ ಬಾಲ ಅಪರಾಧ ಕೇಸ್ ದಾಖಲಿಸಿ ಮಗುವನ್ನು ಆಶ್ರಮ ಶಾಲೆಗೆ ಸೇರಿಸಿ. ಓಕೆ ಸರ್. ಅಬ್ಬಬ್ಬಾ, ಇಷ್ಟು ದೊಡ್ಡ ಶಾಲೆಗ ನನ್ನ ಮಗಳು ಎಲ್ಲಾಡೋ ಏನೋ, ಎಲ್ಲಿ ಹುಡ್ಕೋದೋ
ಹೆಂಗಿದೆಯಪ್ಪ? ಆರಾಮಿದ್ದೀನಮ್ಮ, ನೀ ಹೇಗಿದ್ದೀಯಾ? ಚೆನ್ನಾಗಿದ್ದೀನಪ್ಪ. ಮನೆಯಲ್ಲೆಲ್ಲರೂ ಹೆಂಗಿದ್ದಾರಪ್ಪ? ಅಮ್ಮ ಎಲ್ರೂ ಆರಾಮಿದ್ದಾರ. ನೀ ಇಷ್ಟು ದೊಡ್ಡ ಶಾಲ್ಯಾಗ ನೀ ಓದ್ತೆ ಅಂತ ನಾ ಅನ್ಕೊಂಡೇ ಇರ್ಲಿಲ್ಲ. ಇದು ಶಾಲೆ ಅಲ್ಲಪ್ಪ, ಕಾಲೇಜು. ನಮ್ಮ ಟೀಚರ್ ದಯದಿಂದ ಶಾಲೆ ಮುಗಿಸಿಕೊಂಡು ಕಾಲೇಜಿಗೆ ಬಂದಿದ್ದೀನಪ್ಪ. ಇನ್ ಕೆಲವೊಂದಿಷ್ಟು ದಿನಗಳಲ್ಲಿ IAS ಎಕ್ಸಾಮ್ ಬರೀತೀನಪ್ಪ. ಯಾವುದಾದರೂ ಪರೀಕ್ಷೆ ಬರೆಯಮ್ಮ. ನಾನಂತೂ ನಮ್ಮೂರಲ್ಲಿರೋ ಶಾಲೆಗೆ ನಾ ಮೆಟ್ಟಿಲನ್ನೇ ಏರಿಲ್ಲ. ನೀನಾದರೂ ಚೆನ್ನಾಗಿ ಓದಿ ನಿನ್ನ ಆಸೆಯಂತೆ ದೊಡ್ಡ ಅಧಿಕಾರಿಯಾಗಮ್ಮ. ಆಯ್ತಪ್ಪ. ನನ್ನಲ್ಲಿರೋದು ಇಷ್ಟೇ ಹಣ ತೆಗೆದುಕೋ. ಏನಪ್ಪ, ಸರ್ಕಾರದಿಂದ ನನಗೆ ಎಲ್ಲಾ ಸವಲತ್ತುಗಳು ದೊರೆಯುತ್ತವೆ. ನಿಮ್ಮ ಆಶೀರ್ವಾದ ಹೊಂದಿದ್ದರೆ ಸಾಕು. ಆಯ್ತಮ್ಮ, ಹೋಗ್ ಬರ್ತೀನಿ. ನಾನು ಇಲ್ಲಿ ಬಂದಿರೋದು ನಿಮ್ಮ ಅವ್ವನಿಗೆ ಗೊತ್ತಿಲ್ಲವ? ಹೋಗ್ ಬರ್ತೀನಿ. ಆಯ್ತಪ್ಪ. ತಂದೆಯ ಆಶೀರ್ವಾದ ಪಡೆದು ಮುಂದೆ ಅಂಬಿಕಾಳ ಮುಂದೆ ಏನಾಗುತ್ತಾಳೆ ನೋಡೋಣ ಬನ್ನಿ. ದೃಶ್ಯ 8. ಅದೇ ರಾಮಕ್ಕ, ಇಲ್ಲಿ ನೋಡಿ, ಅಪ್ಪನ ಮಗಳು DC ಆಗಿದ್ದಾಳಂತೆ. ನ್ಯೂಸಲ್ಲಿ ಬಂದಿದೆ. ಸುಂಕಿರು ಸಮಕ್ಕ ಇವಳು ಮದುವೆ ಮಂಟಪದಿಂದ ಹೊರಗಡೆ ಬಂದು ಜರಿಗೆ ಆಗಿದ್ದಾಳಂತೆ. ಅರೆ ಇಲ್ಲ ರಾಮಕ್ಕ, ನಿಜವಾಗ್ಲೂ ಪೇಪರ್ನಲ್ಲಿ ಬಂದಿದೆ. ಆ ಅಂಬಿಕಾ DC ಆಗಿದ್ದಾಳಂತೆ. ಇವತ್ತು ನಮ್ಮೂರಲ್ಲಿ ಸನ್ಮಾನ ಮಾಡ್ತಾರಂತೆ. ಏನೇನು ಟೀಚರ್? ಈ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಅಧಿಕಾರಿಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಊರಿನ ಗ್ರಾಮಸ್ಥರೇ ಹಾಗೂ ಮುದ್ದು ವಿದ್ಯಾರ್ಥಿನಿಯರೇ ಹಾಗೂ ನಮ್ಮೂರಿನ ಮುದ್ದು ವಿದ್ಯಾರ್ಥಿನಿ ತನ್ನ ಛಲವನ್ನು ಬಿಡದೆ ಅಚಲಾಂಬಿಗಳಾಗಿ ಒಳ್ಳೆ ಹುದ್ದೆ ಪಡೆದು ನಮ್ಮೂರಿಗೆ ಕೀರ್ತಿ ತಂದಿದ್ದಾಳೆ. ನಮ್ಮ ಶಿಕ್ಷಣ ಕ್ಷೇತ್ರದ ಅಧಿಕಾರಿಗಳು ಇವಳಿಗೆ ಸನ್ಮಾನ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಸನ್ಮಾನ ಮಾಡಿದಂತ ಅಧಿಕಾರಿಗಳಿಗೆ ಧನ್ಯವಾದಗಳು. ನಮ್ಮ DC ಅಂಬಿಕಾಳ ಕುರಿತು ನಮ್ಮ ಶಿಕ್ಷಣ ಕ್ಷೇತ್ರದ ಅಧಿಕಾರಿಗಳು ಒಂದೆರಡು ಮಾತನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಈ ಸಂಭ್ರಮಕ್ಕೆ ಎಲ್ಲ ಅಧಿಕಾರಿ, ಸಾಧನೆ ಮಾಡಿದ ಅಂಬಿಕಾ ಹಾಗೂ ಎಲ್ಲ ಊರಿನ ಗ್ರಾಮಸ್ಥರೇ, ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ಇಂದು ಈ ಅಂಬಿಕಾ ಜನರಿಂದ ಓದಿ ಅಂಬಿಕಾ ಅಂಬಿಕಾ ಆಗಿದ್ದಾಳೆ. ತನ್ನ ಕನಸು ನನಸು ಮಾಡಿಕೊಂಡಿದ್ದಾಳೆ. ಅದನ್ನು ನೋಡಿ ಕುರಿತ ಮಾತಿನ ಮಗಳು ಸಾಧನೆ. ನಿನ್ನ ಗೌರವದ ಆಸ್ತಿ ಸಲುವಾಗಿ ನಿನ್ನ ಮಗಳು ಜೀವನ ಕೊಟ್ಟಿದೆಯಲ್ಲ, ಆದರೆ ಇವತ್ತು ಶಿಕ್ಷಕರ ಭಯದಿಂದ ಇಷ್ಟು ದೊಡ್ಡ ನೋವಿದ್ದಾಳೆ. ಇಲ್ಲಿ ಇರುವ ಎಲ್ಲ ತಂದೆ ತಾಯಿಗೆ ವಿನಂತಿಸುತ್ತೇನೆ, ನಿಮ್ಮ ಆಶೆ ಆಕಾಂಕ್ಷೆಗಳಾಗಿ ಸಮಾಜಕ್ಕೆ ಹೆಣ್ಣು ಮಕ್ಕಳು ಜೀವನ ಹಾಳು ಮಾಡಬೇಡಿ. ಇಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಕನಸು ನನಸಾಗುತ್ತೆ. ಅಂಬಿಕಾಳ ಕುರಿತು ಮಾತಾಡಿದಂತಹ ಅಧಿಕಾರಿಗಳಿಗೆ ಧನ್ಯವಾದಗಳು. ಈಗ ತನ್ನ ಜೀವನದ ಕುರಿತು ಅಂಬಿಕಾಳು ಒಂದೆರಡು ಮಾತನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಸಮಾಜದಲ್ಲಿರುವ ಗಂಡು ಹೆಣ್ಣು ಎಂಬ ಲಿಂಗ ತಾರತಮ್ಯವನ್ನು ಬಿಟ್ಟು ಎಲ್ಲರೂ ಸಹ ಹೆಣ್ಣಿಗೂ ಒಂದು ಸ್ಥಾನವನ್ನು ಕೊಡಿ. ನನಗೆ ನನ್ನ ತಾಯಿ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಲು ಹೊರಟಿದ್ದಳು. ಆಗ ನನ್ನ ಶಿಕ್ಷಕಿಯ ಸಹಾಯದಿಂದ ನಾನು ಚೆನ್ನಾಗಿ ಓದಿ ನಿಮ್ಮ ಮುಂದೆ ನಿಂತಿದ್ದೇನೆ. ಹಾಗೆ ಇಲ್ಲಿರುವಂತಹ ಎಲ್ಲ ತಂದೆ ತಾಯಿಯರಿಗೂ ಹೇಳುವುದೇನೆಂದರೆ, ಹೆಣ್ಣಿಗೂ ಸಹ ಜೀವನವಿದೆ. ಆ ಜೀವನದಲ್ಲಿ ಹೆಣ್ಣು ತನ್ನ ಗುರಿಯನ್ನು ಮುಟ್ಟಲು ಬಿಡಿ ಎಂದು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಅಂಬಿಕಾಳಿಗೆ ಧನ್ಯವಾದಗಳು. ತಾಯಿ ತುಳಜಮ್ಮನವರು ಒಂದೆರಡು ಮಾತನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಹೇಳುವುದೇನೆಂದರೆ, ನನ್ನ ಮಗಳು ಅಂಬಿಕಾಳನ್ನು ಶಾಲೆ ಬಿಡಿಸಿ ನಾನು ದೊಡ್ಡ ತಪ್ಪು ಮಾಡುತ್ತಿದ್ದೆ. ಆದರೆ ಆ ಶಿಕ್ಷಕರ ದಯೆಯಿಂದ ಅವಳು ಇವತ್ತು ದೊಡ್ಡ ಸಾಧನೆ ಮಾಡಿ ನಮ್ಮೆಲ್ಲರ ಹೆಸರು ತಂದಿದ್ದಾಳೆ. ಇವಾಗಿನ ಕಾಲದಲ್ಲಿ ಜನರು ಹೆಣ್ಮಕ್ಳಿಗೆ ಓದಿಸಿದ್ರೆ ಏನ್ ಪ್ರಯೋಜನ ಅಂತಾರೆ, ಆದರೆ ಅವರು ತಮ್ಮ ಕಾಲ ಮೇಲೆ ನಿಂತು ದೊಡ್ಡ ಸಾಧನೆ ಮಾಡ್ತಾರೆ, ತಂದೆ ತಾಯಿ ಹೆಸರು ತರ್ತಾರೆ. ಇವಾಗಿನ ಕಾಲದಲ್ಲಿ ಜನರು ಹೆಣ್ಮಕ್ಳಿಗೆ ಯಾಕೆ ಓದಿಸ್ಬೇಕು, ನಾಳೆ ಕೊಟ್ಕೊಂಡ್ ಮನೆಗೆ ಹೋಗ್ತಾರಂತಾರೆ. ಆದ್ರೆ